ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಥರ ಹೇಳಿ ತುಂಬ ದಿನಗಳಾಯಿತು ಅಂತ ಅನ್ನಿಸ್ತಿದೆ, ಯಾಕಂದರೆ ತುಂಬ ಗ್ಯಾಪ್ ಕೊಟ್ಟಿದ್ದೀನಿ. ಹಾಗಾಗಿ ಆ್ಯಕ್ಚುಲಿ ಈಗ ಐ ಆಮ್ ವರ್ಕಿಂಗ್, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾರಿ ಫಾರ್ ದಿಸ್. ಹಾಗಂತ ನನಗೆ ತುಂಬ ಕಮೆಂಟ್ಸ್ ಬರ್ತಾಯಿದೆ, ಮೇಡಮ್ ಯಾಕೆ ಹೇಳ್ಕೊಡ್ತಾ ಇಲ್ಲ, ಅದರಲ್ಲೂ ಕನಕದಾರ ಸ್ತೋತ್ರ ಅರ್ಧದಲ್ಲೇ ನಿಲ್ಲಿಸಿದ್ರಿ, ಕಂಪ್ಲೀಟ್ ಮಾಡಿಕೊಡಿ ಪ್ಲೀಸ್ ಅಂತ ತುಂಬ ಕಮೆಂಟ್ಸ್ನ ನೋಡಿ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ನಾನು ವರ್ಕಿಂಗ್ ಅಂತ ಹೇಳ್ಬಿಟ್ಟು ನಾನು ಶ್ಲೋಕಾಸ್ ಹೇಳ್ಕೊಡ್ತಾ ಇಲ್ವಲ್ಲ ನಾನು. ಅದರಲ್ಲೂ ಈಗ ವೀವರ್ಸ್ ಬಂದುಬಿಟ್ಟು 20,800 ನಿಯರೆಸ್ಟ್ 800 ಇದ್ದಾರೆ. 800 ಮೇಲೆ ಈಗ ಆಗಿದ್ದಾರೆ. ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಿದೆ. ಅಟ್ಲೀಸ್ಟ್ ನಾನು ಏನು ಬ್ಯುಸಿ ಇದ್ರೂ, ನಾನು ವರ್ಕಿಂಗ್ ಆದ್ರೂ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರನಾದರೂ ವೀಡಿಯೋ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಹಾಗಾಗಿ ಈ ವಿಡಿಯೋ ನನ್ನ ಬಿಡಲಿಲ್ಲ, ನನ್ನ ಚಾನೆಲ್ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಹಾಗಾಗಿ ಮತ್ತೆ ಕಂಬ್ಯಾಕ್ ಮಾಡಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲ್ಲ. ಹಾಗಾಗಿ ನಾನು ಕನಕಧಾರ ಸ್ತೋತ್ರ ಕಂಪ್ಲೀಟ್ ಮಾಡೋಣ. ಇದನ್ನು ಕಂಪ್ಲೀಟ್ ಮಾಡೋದೊಂದೇ ಅಲ್ಲ, ಬೇರೆ ಸ್ತೋತ್ರಗಳನ್ನ ಶ್ಲೋಕಗಳನ್ನ ಯಾಕೆ ಹೇಳ್ಕೊಡ್ಬಾರ್ದು ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಡಿಸಿಷನ್ ತೊಗೊಂಡಿದ್ದೀನಿ. ಅದು ಅಲ್ಲದೆ ಈಗ ಬೇರೆ ಥರ ಶ್ಲೋಕಾಸ್ ಕೇಳ್ತಾ ಇದ್ದೀರಾ. ಇವಾಗ ಆದಿತ್ಯ ಹೃದಯಂ ಕೇಳ್ತಾ ಇದ್ದಾರೆ, ಕೆಲವೊಬ್ಬರು ಶಿವಸಹಸ್ರನಾಮ ಕೇಳ್ತಾ ಇದ್ದಾರೆ. ಹಾಗೆ ಬೇರೆ ಹೇಳ್ತಾ ಹೋದರೆ ತುಂಬ ಇದೆ. ಒಂದು ಸಲ ನಾನು ಬರೆದಿಟ್ಕೊಂಡು ಇದನ್ನೆಲ್ಲ ಸ್ಟಡಿ ಮಾಡಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ಕೋತೀನಿ 1 by 1 ಆರ್ಡರ್ ವೈಸ್. ಇದಾದಮೇಲೆ ಇದು ಅಂತ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಖಂಡಿತ ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಾನು ನಿಮ್ಮ ಸಪೋರ್ಟ್ನ 100% ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನೇನೂ ಅಲ್ಲ. ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ 20,800 ಸಬ್ಸ್ಕ್ರೈಬರ್ಸ್ ನಿಜವಾಗ್ಲೂ ಇಲ್ಲ. ನೀವೇ ನನ್ನ ಸಪೋರ್ಟ್, ನೀವೇ ನನ್ನ ಸ್ಟ್ರೆಂತ್. ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕಡೆಯಿಂದ ಕೇಳೋದೊಂದೇ, ಪ್ಲೀಸ್ ಸಪೋರ್ಟ್ ಟು ಮೈ ಚಾನೆಲ್ ಅಂತ. ಬನ್ನಿ, ನಾನು ಇಲ್ಲಿವರೆಗೂ 6 ಸ್ಟ್ಯಾಂಜಸ್ ಹೇಳ್ಕೊಟ್ಟಿದ್ದೀನಿ. ಇವಾಗ 7th ಸ್ಟ್ಯಾಂಜಾ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ಹೇಳ್ಕೊಡ್ತೀನಿ. ಈಗ ನೋಡಿ, ಮೊನ್ನೆ ತಾನೇ ರೀಸೆಂಟಾಗಿ ಒಬ್ಬರು ಕಮೆಂಟ್ ಮಾಡಿದರು, ಮ್ಯಾಮ್ ಡಿಫ್ರೆಂಟ್ ಆಗಿದೆ, ಇಲ್ಲಿ ನೀವು 3rd ಸ್ಟ್ಯಾಂಜಾ 4th ಸ್ಟ್ಯಾಂಜಾ ಹೇಳ್ಕೊಟ್ಟಿದ್ದೀರಾ, ಬಟ್ ಅಲ್ಲಿ ಬೇರೆ ಇದೆ ಅಂತ ಹೇಳಿದ್ದಾರೆ. ಹೌದು, ಆ್ಯಕ್ಚುಲಿ ಕನಕದಾರ ಸ್ತೋತ್ರ ಬುಕ್ಕು ತರಿಸಿ ನೋಡ್ತಾ ಇದ್ರೆ ಇಲ್ಲಿ 1st ಸ್ಟ್ಯಾಂಜಾ 2nd ಸ್ಟ್ಯಾಂಜಾ 3rd ಸ್ಟ್ಯಾಂಜಾ ಇಲ್ಲಿ ಆರ್ಡರ್ ವೈಸ್ ಇರೋ ಥರ ನೀವು MS ಸುಬ್ಬುಲಕ್ಷ್ಮಿ ಅವ್ರದ್ದು ಕನಕದಾರ ಸ್ತೋತ್ರ ಹಾಕ್ಕೊಂಡು ಕೇಳ್ತಾ ಇದ್ರೆ ಈ ಆರ್ಡರ್ ವೈಸ್ ಬರಲ್ಲ. ಆ್ಯಕ್ಚುಲಿ ನಾನು ಹೇಳ್ಕೊಡ್ತಾ ಇರೋದು MS ಸುಬ್ಬುಲಕ್ಷ್ಮಿ ಅವ್ರದ್ದೇ. ಅಲ್ಲಿ ಏನು ಆರ್ಡರ್ ವೈಸ್ ಇದೆ ಅದೇ ಆರ್ಡರ್ ವೈಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬುಕ್ಕಲ್ಲಿ ಆ ಥರ ಬರಲ್ಲ. ಇಲ್ಲಿ ನೋಡಿ ಬೇಕಿದೆ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಈ ಸ್ಟ್ಯಾಂಜಾ, ಅದಾದಮೇಲೆ ಈ ಥರ ಇದೆ. ಇದೆಲ್ಲ MS ಸುಬ್ಬುಲಕ್ಷ್ಮಿ ಅವ್ರದ್ದು ಆರ್ಡರ್ ವೈಸ್ ಅಲ್ಲ, ಇದೆ ಬೇರೆ ಮಧ್ಯದಲ್ಲಿ ಬಂದಿದೆ ಶ್ಲೋಕಾಸು. ನಾವು ಅದನ್ನು ನೋಡಿಕೊಂಡು ಆರ್ಡರ್ ವೈಸಲ್ಲಿ ಕಲಿತಾ ಹೋಗಬೇಕು. ಈಗ ನಾನು ನಿಮಗೆ ಹೇಳ್ಕೊಡ್ತಿರೋದು 7th ಸ್ಟ್ಯಾಂಜಾ. ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳೋದು ಮರ್ತೇನೆ ನೋಡಿ, ಈ ಬುಕ್ಕಲ್ಲಿ ಇದು ಬಂದುಬಿಟ್ಟು 3rd ಸ್ಟ್ಯಾಂಜಾ ಅಂತ ಕೊಟ್ಟಿದ್ದಾರೆ, ಆರ್ಡರ್ ವೈಸಲ್ಲಿ ಇಲ್ಲ. ಆದರೆ ಇದು MS ಸುಬ್ಬಲಕ್ಷ್ಮಿ ಅವ್ರನ್ನ ಹೇಳಿರೋ ಪ್ರಕಾರ ಇದು 7th ಸ್ಟ್ಯಾಂಜಾ. ಹಾಗಾಗಿ ನಾವು ಅದೇ ಆರ್ಡರ್ ವೈಸಲ್ಲೇ ಕಲಿತಾ ಹೋಗೋಣ ಬನ್ನಿ. ಈಗ ನಾನು ಒಂದು ಸಲ ಶ್ಲೋಕನ ಪಾರಾಯಣ ಮಾಡ್ತೀನಿ, ಅದಾದಮೇಲೆ ಲೈನ್ಸ್ ಹಾಕೋದು ಹೇಳ್ಕೊಡ್ತೀನಿ ಬನ್ನಿ. ವಿಶ್ವಾಮರೀಂದ್ರ ಪದವಿಭ್ರಮ ದಾನದಕ್ಷಂ ಆನಂದಹೇತುರವಿತಂ ಮುರವಿದ್ವಿಷೋಪಿ ಈಶನ್ನಿಷೀದತು ಮಯಿ ಕ್ಷಣಮೀಕ್ಷಣಾರ್ಥಂ ಮಿಂದೀವರೋಧರ ಸಹೋದರ ಮಿಂದಿರಾಯ. ಈ ಥರನೇ ಇದೆ ಇದು. ಈಗ ಲೈನ್ಸ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ವಿಶ್ವಮರೇಂದ್ರ ಪದವಿಭ್ರಮ ದಾನದಕ್ಷಂ ಆನಂದ ಹೇತು ರವಿತಂ. ಹೀಗಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ಪದದಲ್ಲಿ ಕೊಟ್ಬಿಟ್ಟಿದ್ದಾರೆ. ನಾವಿದನ್ನು ಡಿವೈಡ್ ಮಾಡ್ಕೊಳ್ಳೋಣ ಬನ್ನಿ. ವಿಶ್ವ ಮುಂದೆ ಒಂದು ಲೈನ್ ಹಾಕೋಣ, ಮರೇಂದ್ರ ಮುಂದೆ ಒಂದು ಲೈನ್, ಪದ ವಿಭ್ರಮ 1 ಲೈನ್, ದಾನ
ದಾನ ಮುಂದೆ ಒಂದು ಲೈನ್ ಹಾಕಿ ಅರ್ಥ ಆಗುತ್ತೆ. ದಕ್ಷಮಾನಂದ ಅಂತ ಕೊಟ್ಟಿದ್ದಾರೆ, ಬಟ್ ದಾನ ದಕ್ಷಂ ಅಂತ ಹೇಳಬೇಕು. ಹಾಗಾಗಿ ದಾನ ದಕ್ಷಂ ಮುಂದೆ ಒಂದು ಲೈನ್ ಹಾಕೋಣ. ಇಲ್ಲಿ ಬರ್ಕೊಳ್ಳಿ, ನಿಮ್ಮ ಬುಕ್ಕಲ್ಲೂ ಹೀಗೆ ಬಂದಿದೆ ಅಂತ. ಇದು ಅಂತ ಪ್ರೊನೌನ್ಸ್ ಮಾಡಬೇಕು. ಆ್ಯಕ್ಚುಲಿ ಈ ಶ್ಲೋಕ ಬಂದುಬಿಟ್ಟು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಥರ ಅಲ್ಲ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದು ಬುಕ್ಕಲ್ಲಿ ಒಂದು ಥರ ಕೊಟ್ಟಿರ್ತಾರೆ. ಹಾಗಾಗಿ ಇದು ತುಂಬ ಡಿಫ್ರೆಂಟಾಗಿ ಬಂದುಬಿಟ್ಟಿರುತ್ತೆ. ನೋಡಿಕೊಂಡ್ರೆ ಕಲಿಬೇಕಾಗತ್ತೆ ನಾವು. ಇಲ್ಲಿ ನೋಡಿ, ದಕ್ಷಂ ಅಂತ ನಾವು ಹೇಳ್ತೀವಿ, ಪ್ರೊನೌನ್ಸ್ ಮಾಡ್ತೀವಿ. ಹಾಗಾಗಿ ದಕ್ಷಂ ಅಂತಲೇ ಬರ್ಕೊತಾ ಇದ್ದೀನಿ ಅಂತ. ಆಮೇಲೆ ನಂದ ಅಂತಿರೋದನ್ನು ಆನಂದ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಅಂತ ಬರ್ಕೊಳ್ಳಿ, ಆನಂದ. ಓಕೆನಾ? ಆನಂದ ಮುಂದೆ ಒಂದು ಲೈನ್. ಹೇತು ರವಿತಂ, ಹೇತು ಮುಂದೆ ಒಂದು ಲೈನ್, ರವಿತಂ ಮುಂದೆ ಒಂದು ಲೈನ್. ಈಗ ನೋಡಿ, ಇಷ್ಟು ದೊಡ್ಡದಾಗಿರೋ ಪದನ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಲ್ಲ ಲೈನ್ಸ್ ಹಾಕಿ. ಈಗ ನೋಡಿ ರಾಗ ಹೇಗೆ ಬರುತ್ತೆ ಅಂತ. ವಿಶ್ವಾಮರೇಂದ್ರ ಪದವಿಭ್ರಮ ದಾನದಕ್ಷಂ ಆನಂದ ಹೇತು ರವಿತಂ, ಈ ಥರ ಬರುತ್ತೆ. ಓಕೆನಾ? ನೆಕ್ಸ್ಟ್ ಲೈನ್ ಹಾಕೋಣ. ಮುರ ವಿದ್ವಿಶೋಪಿ, ಮುರ ಲೈನ್, ವಿದ್ವಿ ಮುಂದೆ ಲೈನ್, ಶೋಪಿ ಮುಂದೆ ಆಲ್ರೆಡಿ ಲೈನ್ ಇದೆ. ಓಕೆನಾ? ನೆಕ್ಸ್ಟ್ ಲೈನ್ಗೆ ಹೋಗೋಣ. ಈಶನ್ನಿಷೀದದ್ದು, ಈ ಥರ ಬರುತ್ತೆ. ಈಶನ್ನಿ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ, ಶೀದದ್ದು ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮೈ ಮುಂದೆ ಒಂದು ಲೈನ್. ನೆಕ್ಸ್ಟ್ ಕ್ಷಣ ಮೀಕ್ಷಣಾರ್ಥಂ ಅಂತಲೇ ಬರುತ್ತೆ. ಕ್ಷಣ ಮುಂದೆ ಒಂದು ಲೈನ್, ಮೀಕ್ಷಣಾರ್ಥಂ ಇಲ್ಲಿ ಒಂದು 0 ಹಾಕ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಮೀಕ್ಷಣಾರ್ಥಂ ಅಂತ ಪ್ರೊನೌನ್ಸ್ ಮಾಡಬೇಕು ಅಂತ. ನೆಕ್ಸ್ಟ್ ಮಿಂದಿವರೋಧರ ಸಹೋದರ ಅಂತ ಬರುತ್ತೆ. ಮಿಂದಿವರೋಧರ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಹೋದರ ಮುಂದೆ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮಿಂದಿರಾಯ ಅಂತಲೇ ಬರುತ್ತೆ. ಪ್ರೊನೌನ್ಸ್ ಮಾಡಬೇಕು. ಯಾ ಮುಂದೆ 2 0 ಇದೆ, ಹಾಗಾಗಿ ಮುಂದೆ ಒಂದು ಲೈನ್ ಹಾಕ್ಕೊತೀವಿ. ಓಕೆನಾ? ಸ್ಟ್ಯಾನ್ಜಾ ಕಂಪ್ಲೀಟ್ ಆಯಿತು, ಲೈನ್ಸ್ ಹಾಕ್ಕೊಂಡಿದ್ದು. ಈಗ ಇನ್ನೊಂದು ಸಲ ಪಾರಾಯಣ ಮಾಡೋಣ ಬನ್ನಿ. ವಿಶ್ವಾಮರೇಂದ್ರ ಪದವಿಭ್ರಮ ದಾನದಕ್ಷಂ ಆನಂದ ಹೇತುರವಿತಂ ಮುರವಿದ್ವಿಷೋಪಿ ಈಶನ್ನಿಷೀದತು ಮಯಿ ಕ್ಷಣಮೀಕ್ಷಣಾರ್ಥಂ ಮಿಂದೀವರೋಧರ ಸಹೋದರ ಮಿಂದಿರಾಯ. ಈ ಥರ ಬಂದಿದೆ. ಇದು ನೋಡಿ, ಇದು ಇಲ್ಲಿಗೆ ಈ ಸ್ಟ್ಯಾನ್ಜಾ ಕಂಪ್ಲೀಟ್ ಆಯಿತು. ಇವತ್ತಿಗೆ ಒಂದೇ ಸ್ಟ್ಯಾನ್ಜಾ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಇವತ್ತಿಗೆ ಒಂದು ಸ್ಟ್ಯಾನ್ಜಾ ಸಾಕು. ನಾಳೆ ನಾನು ನೆಕ್ಸ್ಟ್ 8th ಸ್ಟ್ಯಾನ್ಜಾ ಹೇಳ್ಕೊಡ್ತೀನಿ. ನಾನು ಹೇಳ್ತೀನಲ್ಲ, ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ವಿತ್ ಯುವರ್ ಸಪೋರ್ಟ್, ನಿಮ್ಮ ಸಪೋರ್ಟ್ ಇದ್ರೇ ನನಗೆ ಇದು ವರ್ಕಿಂಗ್ ವಿತ್ ವೀಡಿಯೋಸ್, ವರ್ಕಿಂಗ್ ವಿತ್ ಯೂಟ್ಯೂಬ್ ಅಂತ ಆಗೋದು. ಇದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಈ ನಿಮ್ಮದು ವೀಡಿಯೋಗೆ ನಿಮ್ಮ ಲೈಕ್ಸಿಂದ, ನಿಮ್ಮ ಕಮೆಂಟ್ಸಿಂದ ಗೊತ್ತಾಗುತ್ತೆ ನನಗೆ ನಿಮ್ಮ ಸಪೋರ್ಟ್ ಎಷ್ಟಿದೆ ಅಂತ. ಹಾಗಾಗಿ ನಿಮ್ಗೆ ಏನು ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ಹಾಗೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಕೊಡಿ, ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತು ನಾನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.